ಉಪೇಂದ್ರ 1995ರಲ್ಲಿ ರಿಲೀಸ್ ಆದ ಚಿತ್ರ. ಇದು ಉಪೇಂದ್ರ ಅವರ ಒನ್ ಆಫ್ ದ ಫೈನೆಸ್ಟ್ ಕ್ರಾಫ್ಟ್ಗಳಲ್ಲಿ ಒಂದು. ಮನುಷ್ಯ ತನ್ನ ಡಿಸೈರ್ಗಳಿಗೆ ಅಂದರೆ ಅವನ ಫಂಡಮೆಂಟಲ್ ಆಸೆಗೆ ಹುಡುಗಿನ ಮೆಟಫರ್ ಆಗಿ ತಗೊಂಡು ತೋರಿಸಿದ ರೀತಿ ಮಾತ್ರ ನೆಕ್ಸ್ಟ್ ಲೆವೆಲ್. ಇಂಥ ಐಡಿಯಾ ಉಪೇಂದ್ರ ಅವ್ರಿಗೆ ಬಿಟ್ಟು ಬೇರೆ ಇನ್ಯಾರಿಗೂ ಯೋಚನೆ ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ. 3 ಬೇಸಿಕ್ ಡಿಸೈರ್ಸ್ ಅಂದರೆ ದುಡ್ಡು, ಅದು ರವೀನಾ ಟಂಡನ್ ಕ್ಯಾರೆಕ್ಟರ್, ಪ್ರೀತಿ ದಾಮಿನಿ ಕ್ಯಾರೆಕ್ಟರ್ ಮತ್ತು ಟೇಕ್ ಕೇರ್ ಮಾಡ್ಕೊಳ್ಳೋ ಒಬ್ಬರು ಕ್ಯಾರೆಕ್ಟರ್ ಬೇಕಲ್ವಾ, ಅದು ಪ್ರೇಮ ಅವ್ರು ಮಾಡಿದ್ದಾರೆ. ಇದರಲ್ಲಿ ಉಪೇಂದ್ರ ಅವರ ಕ್ಯಾರೆಕ್ಟರ್ ನೇಮ್ ನಾನು. ಇದು ನಿಮ್ಮ ರೆಪ್ರೆಸೆಂಟೇಟಿವ್ ಅಂದರೂ ತಪ್ಪಲ್ಲ. ಮನುಷ್ಯನ ಒಳಗೆ ಏನೇನಾಗುತ್ತೆ ಅದನ್ನು ಹೇಳೋಕ್ಕೆ ಮನುಷ್ಯ ಫಿಲ್ಟರ್ ಮಾಡ್ಕೊಂಡು ಹೇಳ್ತಿರ್ತಾನೆ. ಆದರೆ ನಾನು ಕ್ಯಾರೆಕ್ಟರ್ ಮಾತ್ರ ಎಲ್ಲ ಫಿಲ್ಟರ್ಲೆಸ್ ಆಗಿ ಸತ್ಯನ ಡೈರೆಕ್ಟಾಗಿ ಹೇಳ್ತಿರುತ್ತೆ. ನಾವು ಆ ಕ್ಯಾರೆಕ್ಟರ್ ಒಳಗೆ ಎಷ್ಟು ಇನ್ವಾಲ್ವ್ ಆಗ್ತೀವಿ ಅಂದರೆ ಹೌದು ನಮಗೂ ಹಿಂಗೆ ಆಗುತ್ತೆ ಅಲ್ವಾ ಅದು ಅನಿಸೋದೇ ಬಿಡಲ್ಲ. ಒಂದನ್ನು ಪಡ್ಕೊಳ್ಳೋಕ್ಕೆ ಇನ್ನೊಂದನ್ನು ಕಳ್ಕೊಳ್ಳೇಬೇಕು. ಆದರೆ ನಾನು ಕ್ಯಾರೆಕ್ಟರ್ 3 ಪಡ್ಕೊಳ್ಳೋಕ್ಕೆ ಅವನು ಏನೆಲ್ಲ ಕಷ್ಟಪಡ್ತಾನೆ ಅಂತ ಉಪ್ಪಿಯವ್ರು ಮಾಡಿರೋ ಸ್ಕ್ರೀನ್ ಪ್ಲೇ ನೆಕ್ಸ್ಟ್ ಲೆವೆಲ್. ಇದರ ಮಧ್ಯೆ ಜೀವನದ ಸತ್ಯನ ಫಿಲ್ಟರ್ಲೆಸ್ ಡೈಲಾಗ್ಸ್ ಈ ಫಿಲಮ್ನ ಪ್ಲಸ್ ಪಾಯಿಂಟ್. ಅಟ್ ಲಾಸ್ಟ್ ನಾನು ಅನ್ನೋ ಸಹವಾಸನೆ ಬೇಡ ಅಂತ ಎಲ್ಲ ಬಿಟ್ಟು ಹೋದಾಗ ಫಿಲಮ್ ಎಂಡ್ ಆಗುತ್ತೆ. ಈ ಚಿತ್ರ ಎಷ್ಟು ಅಡ್ವಾನ್ಸ್ಡ್ ಆಗಿದೆ ಅಂದರೆ ಚಿತ್ರ ರಿಲೀಸ್ ಆಗಿ 25 ವರ್ಷ ಆದರೂ ರೀಸೆಂಟಾಗಿ ರಿಲೀಸ್ ಆದಾಗ ನೋಡಿದಾಗಲೂ ಸಖತ್ ಫ್ರೆಶ್ ಆಗಿ ಫೀಲ್ ಕೊಡ್ತು. ಅದಕ್ಕೆ ನನಗೆ ಥ್ಯಾಂಕ್ಸ್ ಹೇಳಲೇಬೇಕು, ಅಂದರೆ ಉಪೇಂದ್ರ ಅವ್ರಿಗೆ. 2010 ಸೂಪರ್. ಉಪೇಂದ್ರ ಆದಮೇಲೆ 10 ಇಯರ್ಸ್ ಗ್ಯಾಪ್ ಕೊಟ್ಟು ಡೈರೆಕ್ಟರ್ ಕ್ಯಾಪ್ ತೊಟ್ಟರು. ಇದ್ರ ಮಧ್ಯೆ ಅವ್ರನ್ನ 10 ಇಯರ್ಸಿಂದ ಡೈರೆಕ್ಷನ್ ಮಾಡೋದಕ್ಕೆ ಬ್ಯಾನ್ ಮಾಡಿದ್ರು ಅಂತ ಏನೆಲ್ಲ ಸುಳ್ಳು ಸುದ್ದಿಗಳು ಅದು ಹೆಂಗೆ ಸ್ಪ್ರೆಡ್ ಆಯಿತೋ ಗೊತ್ತಿಲ್ಲ. ಇರಲಿ, ಅದು ಪಕ್ಕಕ್ಕೆ ಇಡೋಣ. ಸೂಪರ್. ಈ ಸಲ ಡೈರೆಕ್ಟರ್ ಉಪೇಂದ್ರ ಸೈಕಲಾಜಿಕಲ್ ಫಿಲಮ್ಸ್ ಬಿಟ್ಟು ಪೊಲಿಟಿಕಲ್ ಡ್ರಾಮಾ ಸಬ್ಜೆಕ್ಟ್ ಮುಖಾಂತರ ಬಂದರು. ಒಂಥರ ಸಿಮಿಲರ್ ಲೈಕ್ ಆಪರೇಷನ್ ಅಂತ. ಅಲ್ಲಿ ಅವರು ಡೈರೆಕ್ಟರ್, ಇಲ್ಲಿ ಡೈರೆಕ್ಟರ್ ಕಮ್ ಆ್ಯಕ್ಟರ್. ಒಬ್ಬ ನಿಜವಾದ ಭಾರತೀಯ ತನ್ನ ದೇಶ ಹೇಗಿರಬೇಕು ಅಂತ ತೋರಿಸೋ ಪ್ರಯತ್ನ ಮಾಡಿದರು. ಈ ದೇಶದ ಪರಿಸ್ಥಿತಿಗೆ ಪೊಲಿಟಿಷಿಯನ್ಸ್ ರೀಸನ್ ಅಲ್ಲ, ಜನರೇ ಅದಕ್ಕೆ ಕಾರಣ ಅಂತ ಅವ್ರ ಸ್ಟೈಲ್ನಲ್ಲಿ ಎಲ್ರಿಗೂ ಚೆನ್ನಾಗೇ ಬೈದಿದ್ದಾರೆ. ವಿಪರ್ಯಾಸ ಅಂದರೆ ಜನ ಅದನ್ನು ಕಾಮಿಡಿಯಾಗೆ ತೊಗೊಂಡ್ರು ಹೊರತು ಸೀರಿಯಸ್ ಆಗಿ ಯಾರೂ ತಗೊಳ್ಳಿಲ್ಲ. ಬ್ಯಾಕ್ ಇನ್ 2010ನಲ್ಲಿ ಕರ್ನಾಟಕದಲ್ಲಿ ಕೆಲವು ರಾಜಕೀಯ ಬೆಳವಣಿಗೆನ ಇನ್ಸ್ಪೈರ್ ಆಗಿ ತಗೊಂಡು ಮಾಡಿದ್ದು ಅಂತ ಸ್ಪಷ್ಟವಾಗಿ ಕಾಣುತ್ತೆ. ಆ ರೆಸಾರ್ಟ್ ರಾಜಕೀಯ, CM ಮತ್ತು ಹುಡುಗಿ ಅಕ್ರಮ ಸಂಬಂಧ ಮತ್ತು ಬಳ್ಳಾರಿ ಗಣಿಗಾರಿಕೆ ಅವಾಗೆಲ್ಲ ಕರ್ನಾಟಕದಲ್ಲಿ ಭಾರಿ ಸದ್ದು ಮಾಡಿದ್ದು. ಅದನ್ನೇ ಉಪೇಂದ್ರ ಅವ್ರಿಗೆ ತೋರಿಸಿದ್ರು ಸೂಪರಲ್ಲಿ. ದುಡ್ಡಿದ್ರೆ ಈ ದೇಶದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ ವಾಸ್ತವ ಬಿಚ್ಚಿಟ್ರು. ಅನ್ಎಜುಕೇಟೆಡ್ ಪೊಲಿಟಿಷಿಯನ್ಸ್, ಕರಪ್ಟ್ ಆಗಿರೋ ಮೀಡಿಯಾ ಮತ್ತು ರೆಸ್ಪಾನ್ಸಿಬಿಲಿಟಿ ಇಲ್ಲದೇ ಇರೋ ಜನರಿಂದ ಈ ದೇಶ ಹೇಗಾಗಿದೆ ಮತ್ತು ಪ್ರೈವೇಟೈಸೇಷನ್ ಮತ್ತು ಜನರ ಕೈಲಿ ಅಧಿಕಾರ ಕೊಟ್ಟರೆ ಈ ದೇಶ ಹೇಗಿರುತ್ತೆ ಬೈ 2030ಯಲ್ಲಿ ನಮ್ಮ ದೇಶ ಹೀಗೆ ಆಗ್ಬೋದು ಅಂತ ತೋರಿಸಿದ್ರು ಉಪೇಂದ್ರ. ಸ್ಟಾರ್ಟಿಂಗಲ್ಲಿ ಎಲ್ಲ ಫಾರಿನರ್ಸು ಇಂಡಿಯಾಲಿ ಕೂಲಿ ಕೆಲಸ ಮಾಡ್ತಿರ್ತಾರೆ. ಇಂಡಿಯಾ ಹೇಗೆ ಇಷ್ಟು ಡೆವಲಪ್ ಆಯಿತು ಅಂತ ಆಶ್ಚರ್ಯದಿಂದ ಅದನ್ನು ನೋಡಿದ್ದಪ್ಪ ಫಾರಿನ್ ರಿಪೋರ್ಟರ್. ಈ ದೇಶ ಇಷ್ಟು ಇಂಪ್ರೂವ್ ಆಗೋಕ್ಕೆ ಏನು ರೀಸನ್ ಅಂತ ಕೇಳಿದಾಗ ಉಪ್ಪಿ ನಮ್ಮ ಕಡೆ ಬೆರಳು ಮಾಡಿ ತೋರಿಸ್ತಾರೆ. ಅಂದರೆ ನಾವು ರೆಸ್ಪಾನ್ಸಿಬಿಲಿಟಿಯಾಗಿ ವೋಟ್ ಮಾಡಿದ್ರೆ ನಮ್ಮ ದೇಶನೂ ಕೂಡ ಚೆನ್ನಾಗಿ ಡೆವಲಪ್ಡ್ ಕಂಟ್ರಿ ಆಗಿದೆ ಅಂತ ಆಗ್ಬಹುದು ಅಂತ ಉಪೇಂದ್ರ ಅವರು ಹೇಳಿದ್ದಾರೆ. ಮತ್ತೆ 5 ಇಯರ್ಸ್ ಗ್ಯಾಪ್ ಕೊಟ್ಟು ಈ ಸಲ ಉಪೇಂದ್ರ ಸೀಕ್ವೆಲ್ ಮಾಡ್ತಾರೆ, ಅಂದರೆ ಉಪೇಂದ್ರ ಚಿತ್ರದ ಕಂಟಿನ್ಯೂಷನ್. ಇಲ್ಲಿ ತನಕ ಉಪೇಂದ್ರ ಡೈರೆಕ್ಷನ್ ಫಿಲಮ್ಸ್ನ ಚೆನ್ನಾಗಿಲ್ವಾ ಅಂತ ಕೇಳ್ತಿದ್ದವರು ಉಪ್ಪಿ 2 ಇಂದ ಅರ್ಥ ಆಯ್ತಾ ಅಥವಾ ಅರ್ಥ ಆಗಿಲ್ವಾ ಅನ್ನೋ ಥರ ಫಿಲಮ್ಸ್ ಮಾಡ್ತಾರೆ. ಅಂದರೆ ಕನ್ಫ್ಯೂಸಿಂಗ್ ಸ್ಕ್ರೀನ್ ಪ್ಲೇ ಮಾಡ್ತಾರೆ ಉಪೇಂದ್ರ. ಉಪ್ಪಿ 2 ಉಪೇಂದ್ರ ಫಿಲಮ್ನ ಕ್ಲೈಮ್ಯಾಕ್ಸಲ್ಲಿ ನಾನು ಎಲ್ಲ ಬಿಟ್ಟು ಹೊರಟೋಗಿರ್ತಾನೆ. ಅವನು ಇವಾಗ ಏನಾಗಿದ್ದಾನೆ, ಹಂಗೆ ಇದ್ದಾನ, ಚೇಂಜ್ ಆಗಿದ್ದಾನ ಅಂತ ಜನ ತಿಳ್ಕೊಂಡಿರ್ತಾರೆ. ಆದರೆ ಇಲ್ಲಿ ಅವನು ನೀನು ಆಗಿ ಬದಲಾಗಿರ್ತಾನೆ. ಅಂದರೆ ಯಾವುದೇ ಆಸೆ ವ್ಯಾಮೋಹ ಯಾವುದ್ರ ಮೇಲೂ ಆಸಕ್ತಿ ಇಲ್ಲದೆ ಇವ್ರು ಹೇಳಿದ ಕೆಲಸ ಮಾಡ್ಕೊಂಡು ಇರ್ತಾನೆ. ಈ ಉಪ್ಪಿ 2 ಚಿತ್ರದ ಮೇನ್ ಥೀಮ್ ಏನು ಅಂದರೆ ಲಿವ್ ಇನ್ ಪ್ರೆಸೆಂಟ್ ಅಂತ ಅಷ್ಟೆ. ಹಿಂದೆ ಆಗಿರೋದನ್ನ ಯೋಚನೆ ಮಾಡಬೇಡ, ಮುಂದೆ ಆಗೋದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಇವಾಗ ಈ ಕ್ಷಣ ಬದುಕಿ ಅಂತ ಹೇಳೋಕ್ಕೆ ಅವ್ರ ಸ್ಟೈಲ್ನಲ್ಲಿ ಹೇಳಿದ್ದಾರೆ. ಉಪೇಂದ್ರ ಅಲ್ಲಿ ಮಳೆಗಾಲ, ಬಿಸಿಲುಗಾಲ, ಚಳಿಗಾಲ ಮುಖಾಂತರ 3 ಋತುಮಾನ ತೋರಿಸಿದರು. ಆದರೆ ಉಪ್ಪಿ 2ಲಿ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಬಗ್ಗೆ ಹೇಳಿದ್ದಾರೆ. ಇಲ್ಲಿ ಪಾಸ್ಟ್ ಅಂದರೆ ಉಪೇಂದ್ರ ಚಿತ್ರದ ರೌಡಿ ಕೂಡ ಇಲ್ಲೂ ಕೂಡ ಆ್ಯಕ್ಟ್ ಮಾಡಿರ್ತಾರೆ. ಅವನು ಯಾವಾಗಲೂ ನಾನು ಹಂಗಿದ್ದ, ಇವಾಗಲೂ ಹಂಗೆ ಇರ್ತಾನೆ, ನನ್ನ ಬಂದು ಸಾಯಿಸ್ತಾನೆ, ಹಂಗೆ ಹಿಂಗೆ ಅಂತ ಯೋಚನೆ ಮಾಡಿಕೊಂಡೇ ಇರ್ತಾನೆ. ಸೊ ಫ್ಯೂಚರ್ ಇಲ್ಲಿ ಪೊಲೀಸವ್ರನ್ನ ರೆಪ್ರೆಸೆಂಟ್ ಮಾಡಿದ್ದಾರೆ. ಪೊಲೀಸವರು ಅವನಿಲ್ಲಿ ನಾನು ಒಬ್ಬ ಗ್ಯಾಂಗ್ಸ್ಟರ್ ಆಗಿದ್ದಾನೆ, ಅವನು ಹಂಗೆ ಮಾಡ್ತಾನೆ, ಹಿಂಗೆ ಮಾಡ್ತಾನೆ, ಹಂಗೆ ಮಾಡ್ಬೋದು ಅಂತ ಮುಂದೆ ಆಗೋದ್ರ ಬಗ್ಗೆನೇ ಥಿಂಕ್ ಮಾಡ್ತಾನೇ ಇರ್ತಾರೆ. ಬಟ್ ಇನ್ ರಿಯಾಲಿಟಿ ಈ ಫಿಲಮ್ನಲ್ಲಿ ನಡೆಯೋದು ಜಸ್ಟ್ ನೀನು ರೋಲಲ್ಲಿ. ಅಂದರೆ ಉಪೇಂದ್ರ ಅವರು ವೈಟ್ ಕಾಸ್ಟ್ಯೂಮ್ನಲ್ಲಿ ಬರೋದು ಮಾತ್ರ
ಇನ್ನು ಉಳಿದಿದ್ದು ಆ ರೌಡಿ ಕಲ್ಪನೆ ಮಾಡ್ಕೊಳ್ಳೋ ಸೀನ್ ಮತ್ತು ಪೊಲೀಸವ್ರು ಕಲ್ಪನೆ ಮಾಡ್ಕೊಳ್ಳೋ ಸೀನ್. ಬಟ್ ನಾವು ಫಿಲಮ್ ನೋಡ್ತಿರೋರು ಏನು ಅನ್ಕೋತೀವಿ, ಓಕೆ ಇಲ್ಲಿ ಉಪೇಂದ್ರ ಅವ್ರು ರೌಡಿ ಸಹ ಆಗಿರ್ತಾರೆ, ಆಮೇಲೆ ಪೊಲೀಸವ್ರನ್ನ ಯೋಚನೆ ಮಾಡೋ ಥರ ಅವ್ನು ಗ್ಯಾಂಗ್ಸ್ಟರ್ ಆಗಿರ್ತಾನೆ. ಇಲ್ಲಿ ಯಾವುದೋ ಆ ಸ್ಕ್ರೀನ್ ಮೇಲೆ ಯಾವುದೋ ನಡೆಯೋದೇ ಇಲ್ಲ. ಜಸ್ಟ್ ಆ ರೌಡಿ ಕಲ್ಪನೆ ಮಾಡ್ಕೊಳ್ಳೋದು ಮತ್ತು ಪೊಲೀಸವ್ರು ಕಲ್ಪನೆ ಮಾಡ್ಕೊಳ್ಳೋದು. ಇಲ್ಲಿನ ರಿಯಾಲಿಟಿ ಆ ಫಿಲಮ್ನಲ್ಲಿ ನಡೆಯೋದು ಆ ಉಪೇಂದ್ರ ಅವರು ವೈಟ್ ಕಾಸ್ಟ್ಯೂಮಲ್ಲಿ ಬರೋ ಸೀನ್ಸ್ಗಳು ಮಾತ್ರ ನಡೆಯೋದು. ಬಟ್ ಜನಕ್ಕೆ ತುಂಬ ದಿನ ಆದಮೇಲೆ ಈ ಚಿತ್ರ ಅರ್ಥ ಆಯಿತು. ಕಲೆಕ್ಷನ್ ವೈಸ್ ಏನೋ ದುಡ್ಡು ಮಾಡ್ತು, ಬಟ್ ಇದಕ್ಕೆ ಸಿಗಬೇಕಾಗಿರೋ ರೆಸ್ಪಾನ್ಸ್ ಸಿಗಲಿಲ್ಲ ಅನ್ನೋದು ಬೇಜಾರು. ಸೊ ಇಷ್ಟು ಫ್ರೆಂಡ್ಸ್, ಉಪೇಂದ್ರ ಅವ್ರು ಡೈರೆಕ್ಷನ್ ಮಾಡಿರೋ ಫಿಲಮ್ಸ್ ಬಗ್ಗೆ ಆಲ್ರೆಡಿ ಪಾರ್ಟ್ 1 ಮತ್ತು ಪಾರ್ಟ್ 2ಗೆ ನೀವು ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ತುಂಬ ದಿನ ಆದಮೇಲೆ ಪಾರ್ಟ್ 3 ಮಾಡ್ತಾಯಿದ್ದೀನಿ. ದಯವಿಟ್ಟು ಸಾರಿ. ಹಿಂಗೆ ವಿಡಿಯೋಗಳು ನಮ್ಮ ಚಾನೆಲ್ ಮುಖಾಂತರ ಬರ್ತಾ ಇರುತ್ತೆ.